ಮೀಕೋ ಟಿವಿ ಮಕ್ಕಳ ಪ್ರಿಯ ಕಥಾಲೋಕ. ಮೀಕೋ 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 ಟಿವಿ. ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಸುಂದರ ಹಳ್ಳಿಯಲ್ಲಿ ಒಬ್ಬ ಸರಳ ಮನಸ್ಸಿನ ರೈತ ವಾಸಿಸುತ್ತಿದ್ದ. ಆ ರೈತನ ಜೀವನವೇ ಕೃಷಿ. ಬೆಳಿಗ್ಗೆ ಸೂರ್ಯೋದಯವಾಗುವುದಕ್ಕೂ ಮುಂಚೆಯೇ ಹೊಲಕ್ಕೆ ಹೋಗುವುದು, ಸಂಜೆ ಸೂರ್ಯ ಅಸ್ತಮಿಸುವವರೆಗೆ ದುಡಿಯುವುದು ಅವನ ದಿನಚರಿ. ಆ ರೈತನಿಗೆ ಒಂದು ಬಲಿಷ್ಠವಾದ ಆರೋಗ್ಯವಂತವಾದ ಎತ್ತು ಇತ್ತು. ಅದು ಕೇವಲ ಶಕ್ತಿಶಾಲಿ ಮಾತ್ರವಲ್ಲ, ತುಂಬಾ ಶಾಂತ ಸ್ವಭಾವದ ಎತ್ತು ಕೂಡ. ಎಷ್ಟು ಕೆಲಸ ಕೊಟ್ಟರೂ ದೂರು ಹೇಳದೆ ನಿಷ್ಠೆಯಿಂದ ದುಡಿಯುವುದು ಅದರ ಗುಣ. ಪ್ರತಿದಿನ ಆ ಎತ್ತು ಹೊಲವನ್ನು ಉಳುಮೆ ಮಾಡುತ್ತಿತ್ತು, ಭಾರವಾದ ಗಾಡಿಗಳನ್ನು ಎಳೆಯುತ್ತಿತ್ತು. ಬಿಸಿಲಿರಲಿ ಮಳೆ ಇರಲಿ ತನ್ನ ಕೆಲಸವನ್ನು ಯಾವತ್ತೂ ನಿಲ್ಲಿಸಿರಲಿಲ್ಲ. ರೈತನು ಆ ಎತ್ತನ್ನು ತನ್ನ ಮಗನಂತೆ ಪ್ರೀತಿಸುತ್ತಿದ್ದ. ಹಳ್ಳಿಯ ಜನರು ಹೊಲದ ಪಕ್ಕದಿಂದ ಹಾದು ಹೋಗುವಾಗ ಮಾತಾಡಿಕೊಳ್ಳುತ್ತಿದ್ರು, ಎಂಥ ಬಲಿಷ್ಠ ಎತ್ತು, ಎಷ್ಟು ನಿಷ್ಠೆಯಿಂದ ದುಡಿಯುತ್ತೆ, ಈ ಎತ್ತು ಇದ್ರೆ ಹೊಲದ ಕೆಲಸ ಸುಲಭ. ಆ ಮಾತುಗಳು ಎತ್ತಿನ ಕಿವಿಗೆ ಬೀಳುತ್ತಿದ್ದರೂ ಅದಕ್ಕೆ ಯಾವತ್ತೂ ಗರ್ವ ಬಂದಿಲ್ಲ. ಅದು ಮೌನವಾಗಿ ಶಾಂತವಾಗಿ ತನ್ನ ಕೆಲಸ ಮಾಡುತ್ತಲೇ ಇತ್ತು. ಆದ್ರೆ ಹಳ್ಳಿಯಲ್ಲಿದ್ದ ಇತರೆ ಪ್ರಾಣಿಗಳು ಮತ್ತು ಹಸುಗಳು ಈ ಮಾತುಗಳನ್ನು ಕೇಳಿ ಅಸೂಯೆ ಪಡಲಾರಂಭಿಸಿದವು. ಅವುಗಳು ಗುಂಪಾಗಿ ನಿಂತು ಮಾತಾಡಿಕೊಂಡವು, ನೋಡಿ, ಆ ಎತ್ತಿಗೆ ಎಲ್ಲರ ಶ್ಲಾಘನೆ, ನಾವೇನು ಕಡಿಮೆನಾ, ನಾವು ದುಡಿಯುತ್ತೇವ ತಾನೆ. ಅಸೂಯೆ ಅವುಗಳ ಮನಸ್ಸಿನಲ್ಲಿ ನಿಧಾನವಾಗಿ ಬೆಳೆಯತೊಡಗಿತು. ಆದ್ರೆ ಎತ್ತು ಈ ಮಾತುಗಳಿಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡಲಿಲ್ಲ. ಒಂದು ದಿನ ಎಲ್ಲಾ ಪ್ರಾಣಿಗಳು ಮೇಯಲು ಹೊಲಕ್ಕೆ ಹೋದಾಗ ಅಲ್ಲಿಗೆ ಒಂದು ಚಾಣಾಕ್ಷ ನರಿ ಬಂತು. ನರಿಯ ಕಣ್ಣುಗಳಲ್ಲಿ ಕುತಂತ್ರ ಮಿನುಗುತ್ತಿತ್ತು. ನರಿ ಪ್ರಾಣಿಗಳ ಬಳಿ ಬಂದು ಹೇಳಿತು, ನಿಮಗೆ ಒಂದು ಕೆಟ್ಟ ಸುದ್ದಿ ಗೊತ್ತಾ? ನರಿ ಮುಂದುವರೆಸಿ ಹೇಳಿತು, ನಿಮ್ಮ ಮಾಲೀಕ ಶೀಘ್ರದಲ್ಲೇ ದುರ್ಬಲ ಪ್ರಾಣಿಗಳನ್ನು ಮಾರಿಬಿಡ್ತಾನೆ, ಬಲಿಷ್ಠವಾಗಿರುವವರನ್ನಷ್ಟೇ ಇಟ್ಟುಕೊಳ್ಳುತ್ತಾನೆ. ಈ ಮಾತು ಕೇಳಿದ ಕ್ಷಣದಲ್ಲೇ ಹಸುಗಳು ಮತ್ತು ಎಮ್ಮೆಗಳು ಗಾಬರಿಯಾದವು. ನಮಗೇನಾಗುತ್ತೋ, ನಮ್ಮನ್ನು ಮಾರಿಬಿಟ್ಟರೆ? ಭಯ ಅವರ ಮನಸ್ಸನ್ನು ಆವರಿಸಿತು. ಆದರೆ ಬುದ್ಧಿವಂತ ಎತ್ತು ಶಾಂತವಾಗಿ ಯೋಚಿಸಿತು, ಈ ನರಿ ನಮಗೆ ಭಯ ಹುಟ್ಟಿಸಲು ಮಾತಾಡುತ್ತಿದೆ. ಎತ್ತು ಮುಂದೆ ಬಂದು ಇತರೆ ಪ್ರಾಣಿಗಳಿಗೆ ಹೇಳಿತು, ಭಯಪಡಬೇಡಿ, ಯಾರ ಮಾತನ್ನಾದರೂ ತಕ್ಷಣ ನಂಬಬಾರದು, ಮೊದಲು ಯೋಚಿಸಬೇಕು. ಅಷ್ಟರಲ್ಲಿ ಅರಣ್ಯದೊಳಗಿಂದ ಭಯಾನಕ ಗರ್ಜನೆ ಕೇಳಿಸಿತು. ಒಂದು ಸಿಂಹ ಕೋಪದಿಂದ ಗರ್ಜಿಸುತ್ತಾ ಹೊಲದ ಕಡೆ ಬರುತ್ತಿತ್ತು. ಗರ್ಜನೆಯ ಶಬ್ದ ಕೇಳಿದ ಕ್ಷಣದಲ್ಲೇ ಎಲ್ಲಾ ಪ್ರಾಣಿಗಳು ಗಾಬರಿಯಾಗಿ ಓಡಿಹೋದವು. ಹಸುಗಳು ಮತ್ತು ಎಮ್ಮೆಗಳು ಎಲ್ಲೆಡೆ ಚದುರಿದವು. ಆದ್ರೆ ಬುದ್ಧಿವಂತ ಎತ್ತು ಮಾತ್ರ ಗಾಬರಿಯಾಗಲಿಲ್ಲ. ಅದು ಸುತ್ತಮುತ್ತ ನೋಡಿ ದಟ್ಟವಾದ ಗಿಡಗಳಿರುವ ಒಂದು ಸುರಕ್ಷಿತ ಜಾಗವನ್ನು ಕಂಡುಹಿಡಿತು. ಶಾಂತವಾಗಿ ಅಲ್ಲಿಗೆ ಹೋಗಿ ನಿಂತಿತು. ಉಸಿರನ್ನು ನಿಧಾನವಾಗಿ ಹಿಡಿದು ಶಬ್ದ ಮಾಡದೆ ಅಡಗಿಕೊಂಡಿತು. ಸಿಂಹ ಹೊಲದೊಳಗೆ ಬಂದು ಎಲ್ಲೆಡೆ ಹುಡುಕಿತು, ಆದ್ರೆ ಎತ್ತು ಕಂಡು ಬರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಿಂಹ ಬೇಸರಗೊಂಡು ಅಲ್ಲಿಂದ ಹೊರಟು ಹೋಯಿತು. ಅಪಾಯ ಮುಗಿದ ಮೇಲೆ ಇತರೆ ಪ್ರಾಣಿಗಳು ಒಂದೊಂದಾಗಿ ಮರಳಿ ಬಂದವು. ಅವುಗಳು ಎತ್ತನ್ನು ನೋಡಿ ಆಶ್ಚರ್ಯದಿಂದ ಕೇಳಿದವು, ನಾವೆಲ್ಲರೂ ಓಡಿಹೋದೆವು, ನೀನು ಹೇಗೆ ಬದುಕಿದ್ದೆ? ಎತ್ತು ನಗುತ್ತಾ ಉತ್ತರಿಸಿತು, ಶಕ್ತಿಯಿದ್ದರೆ ಸಾಕು ಅಂದರೆ ಸಾಲದು, ಸಮಯಕ್ಕೆ ತಕ್ಕಂತೆ ಯೋಚಿಸಿ ಶಾಂತವಾಗಿ ನಡೆದುಕೊಂಡರೆ ಮಾತ್ರ ಜೀವ ಉಳಿಯುತ್ತದೆ. ಆ ಮಾತುಗಳು ಇತರೆ ಪ್ರಾಣಿಗಳ ಮನಸ್ಸಿಗೆ ತಟ್ಟಿದವು. ಅವರಿಗೆ ಅರ್ಥವಾಯಿತು, ನಿಜವಾದ ಶಕ್ತಿ ಬುದ್ಧಿಯಲ್ಲಿದೆ. ಅಂದು ಮೇಲೆ ಹಳ್ಳಿಯ ಎಲ್ಲಾ ಪ್ರಾಣಿಗಳು ಎತ್ತಿಗೆ ಕೇವಲ ಅದರ ಬಲಕ್ಕಾಗಿಯಲ್ಲ, ಅದರ ಬುದ್ಧಿವಂತಿಕೆಗೂ ಗೌರವ ನೀಡಲಾರಂಭಿಸಿದವು.